ರಸ್ತೆಗಾಗಿ ರೊಚ್ಚಿಗೆದ್ದ ಗ್ರಾಮಸ್ಥರು, ರಸ್ತೆ ಮಧ್ಯೆಯೇ ಭತ್ತದ ನಾಟಿ. ರಸ್ತೆ ಮಾಡದ ಶಾಸಕರಿಗೆ ಗ್ರಾಮಸ್ಥರ ಖಡಕ್ ಎಚ್ಚರಿಕೆ. ರಸ್ತೆಯಲ್ಲೇ ಭತ್ತದ ನಾಟಿ, ಮತ ಬಹಿಷ್ಕಾರದ ಘೋಷಣೆ. ವೋಟ್ ಕೇಳೋಕೆ ಮಾತ್ರ ಬರ್ತೀರಾ? ಹಾಳಾದ ರಸ್ತೆಗೆ ಗ್ರಾಮಸ್ಥರ ಆಕ್ರೋಶ, ಶಾಸಕರ ವಿರುದ್ಧ ಕಿಡಿ. ಹೆದ್ದಾರಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಣಬಂದೂರು ಹಾಗೂ ಕೊಳವಳ್ಳಿ ಗ್ರಾಮಸ್ಥರು ಹದಗೆಟ್ಟ ರಸ್ತೆಯನ್ನ ಸರಿಪಡಿಸುವಂತೆ ಆಗ್ರಹಿಸಿ ಇಂದು ವಿನೂತನ ರೀತಿಯಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ರು. ಕರಡಿಗ, ಬೆಳಕೋಡು, ಸಂಪಳ್ಳಿ, ಕೊಳವಳ್ಳಿ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ಸಂಚಾರಕ್ಕೆ ಯೋಗ್ಯವಾಗದ ಸ್ಥಿತಿಗೆ ತಲುಪಿದೆ. ಬೇಸಿಗೆ ಕಾಲದಲ್ಲಿ ರಸ್ತೆಯುದ್ದಕ್ಕೂ ಧೂಳು, ಮಳೆಗಾಲದಲ್ಲಿ ಕೆಸರು ತುಂಬಿಕೊಳ್ಳುವುದರಿಂದ ಗ್ರಾಮಸ್ಥರು ಪ್ರತಿನಿತ್ಯ ಪರದಾಡುವಂತಾಗಿದೆ ಎಂದು ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ರಸ್ತೆಯ ದುಸ್ಥಿತಿಯಿಂದ ಶಾಲಾ ಮಕ್ಕಳು, ಬಡವರು, ರೋಗಿಗಳು ಸೇರಿದಂತೆ ನಿತ್ಯ ಸಂಚರಿಸುವ ಎಲ್ಲರಿಗೂ ತೀವ್ರ ತೊಂದರೆಯಾಗುತ್ತಿದೆ ಎಂದು ಗ್ರಾಮಸ್ಥರು ಅಳಲನ್ನ ತೋಡಿಕೊಂಡರು. ಇದೇ ವೇಳೆ ರಸ್ತೆ ಮಧ್ಯದಲ್ಲೇ ಭತ್ತದ ನಾಟಿ ಮಾಡುವ ಮೂಲಕ ವಿನೂತನ ಪ್ರತಿಭಟನೆಯನ್ನ ನಡೆಸಿದ ಗ್ರಾಮಸ್ಥರು ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಕೇವಲ ವೋಟ್ ಕೇಳಲು ಮಾತ್ರ ಬರುವ ಶಾಸಕರು ನಮ್ಮ ರಸ್ತೆ ಮಂಜೂರಾಗಿದೆ ಎಂದು ಹೇಳ್ತಾರೆ, ಆದರೆ ರಸ್ತೆ ಮಾತ್ರ ಎಲ್ಲಿ ಹೋಯಿತು ಎಂಬುದು ನಮಗೆ ಗೊತ್ತಾಗ್ತಿಲ್ಲ. ಕೂಡಲೇ ರಸ್ತೆ ಕಾಮಗಾರಿಯನ್ನ ಆರಂಭಿಸಬೇಕು, ಇಲ್ಲದಿದ್ದರೆ ಮುಂದಿನ ಚುನಾವಣೆಯನ್ನ ಬಹಿಷ್ಕರಿಸುತ್ತೇವೆ ಎಂದು ಗ್ರಾಮಸ್ಥರು ಎಚ್ಚರಿಕೆಯನ್ನ ನೀಡಿದ್ರು. ಅಲ್ಲದೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಂಡು ರಸ್ತೆ ದುರಸ್ತಿ ಮಾಡಬೇಕು. ರಾಜಕಾರಣಿಗಳು ರಸ್ತೆ ಮಾಡಿಕೊಡಲು ಸಾಧ್ಯವಿಲ್ಲ ಎಂದರೆ ನಾವೇ ನಮ್ಮ ಕೈಯಿಂದ ರಸ್ತೆ ನಿರ್ಮಿಸಿಕೊಳ್ಳುತ್ತೇವೆ. ಆದರೆ ಈ ಬಾರಿ ನಮ್ಮ ಬೇಡಿಕೆ ಈಡೇರದಿದ್ರೆ ಮತ ಬಹಿಷ್ಕಾರ ಮಾಡೋದು ಖಚಿತ ಎಂದು ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ರಸ್ತೆ ಮಧ್ಯೆ ಭತ್ತದ ನಾಟಿ ನಡೆಸುತ್ತಾ ಪ್ರತಿಭಟನೆ ಮಾಡಿದ ಗ್ರಾಮಸ್ಥರು ತಮ್ಮ ಬಹುದಿನಗಳ ರಸ್ತೆ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನ ಕಲ್ಪಿಸಬೇಕು ಎಂದು ಸರ್ಕಾರ ಮತ್ತು ಅಧಿಕಾರಿಗಳಿಗೆ ಒತ್ತಾಯಿಸಿದ್ರು. ಈ ಸಂದರ್ಭದಲ್ಲಿ ಕರಡಿಗ ರಾಮು, ಶಿವಪ್ಪ ಸಂಪಳ್ಳಿ, ಜಯಪ್ರಕಾಶ್ ಸಂಪಳ್ಳಿ, ಶೇಖರಪ್ಪ ಕಣಬಂದೂರು, ಪ್ರಕಾಶ್ ಕರಡಿಗ, ಮಂಜುನಾಥ ಬೆಳಕೋಡು, ಲಕ್ಕಪ್ಪ, ಲಿಂಗಪ್ಪ, ಗಣೇಶ್ ಸಂಪಳ್ಳಿ, ಉಮೇಶ್ ಸೇರಿದಂತೆ ಕರಡಿಗ, ಬೆಳಕೋಡು, ಕೊಳವಳ್ಳಿ ಹಾಗೂ ಸಂಪಳ್ಳಿ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಹೆದ್ದಾರಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುತ್ತದೆ. ಇಲ್ಲಿನ ಜನರು ಇವತ್ತು ಮತ ಬಹಿಷ್ಕಾರ ಮಾಡ್ತಾ ಇದ್ದಾರೆ. ಕಾರಣ ಇಲ್ಲಿ ಇವರ ರಸ್ತೆ ತುಂಬಾ ದುರಸ್ತಿ ಆದ ಕಾರಣ. ಇವತ್ತು ಗ್ರಾಮಸ್ಥರಾದ ರಾಮಪ್ಪ ಅವರು ಇದ್ದಾರೆ. ಅವರು ಈ ರಸ್ತೆ ಬಗ್ಗೆ ಒಂದಿಷ್ಟು ಮಾತನ್ನ ಹೇಳ್ತಾರೆ. ಶಿವಪ್ಪ ಅವರು ಹೇಳಿ ಸರ್. ನಮಗೆ ಈ ರಸ್ತೆ ಕನಿಷ್ಠ ಒಂದು 50 ವರ್ಷದಿಂದ ನಾವ್ ಇಲ್ಲಿ ಓಡಾಡ್ತಕ್ಕಂಥದ್ದು. ನಾವು ಸಣ್ಣ ಮಕ್ಕಳಾಗಿದ್ದಾಗಿಂದನೂ ಕೂಡ ಈ ಊರಿನ ಇಲ್ಲೇ ಹುಟ್ಟಿ ಬೆಳೆದಂತಕ್ಕಂಥವ್ರು. ಇಲ್ಲಿ ವ್ಯವಸ್ಥೆ ಹೆಂಗಾಗಿದೆ ಅಂದ್ರೆ ಇದೊಂದು 2 ಕಿಲೋಮೀಟರ್ ಮೇನ್ ರೋಡ್ ಇಲ್ಲೇ ಟಾರ್ ರೋಡ್ ಬಂತು. ಒಂದ್ 2 ಕಿಲೋಮೀಟರ್ ಈ ಕಡೆ ಹಳ್ಳಿ ಹೋಗ್ಬೇಕು, ಮುಂದೆ ಹೋದ್ರೆ ಗೌಟರಿ ಹೋಗ್ತಿತ್ತೆ. ಅಂತದ್ರಲ್ಲಿ ಮಲೆನಾಡಿನ ರಸ್ತೆ ಇದು. ಮಳೆ ಬೇಸಿಗೆಲ್ಲ ಸಾಧಾರಣ ಓಡಾಡ್ಕೊಂಡಿರ್ತೀವಿ, ಹಂಗ ಜೀವನ ಮಾಡ್ಕೊಂಡು. ಮಳೆಗಾಲದಲ್ಲದು ತುಂಬಾ ಕಷ್ಟ ಆಗುತ್ತೆ ನೋಡಿ. ಶಾಲೆ ಮಕ್ಕಳಿದ್ದಾರೆ, ವಯಸ್ಸಾದವರಿದ್ದಾರೆ, ಬಹಳ ಅಂಗವಿಕಲರಿದ್ದಾರೆ, ಓಡಾಡಕ್ಕಾಗಲ್ಲ ಈ ರಸ್ತೆಯಲ್ಲಿ. ಕಳೆದ ಸಾರಿ ನಾನು ಇದೇ ಸಂದರ್ಭದಲ್ಲಿ ಶಾಸಕರು ಬಂದಿದ್ರು, ಆರ್ಗ ಜ್ಞಾನೇಂದ್ರ ಅವರು ಕರ್ಕ ಬಂದಿಲ್ ತೋರಿಸಿದೆ. ಅವರು ಅವ್ರದೇ ಆದ ಕಾರಣಗಳನ್ನ ಹೇಳ್ಕೊಂತ ಹೋದ್ರು, ಹಣ ಇಲ್ಲ ಹಂಗೆ ಹಿಂಗೆ ನೋಡೋಣ ಅಂತ ಹೇಳಿ. ಆದ್ರೆ ನಮ್ಮ ಬದುಕು ಹೆಂಗಾಗ್ಬೇಕು ಈಗ? ನಾವು ಬದುಕದ್ ಹೆಂಗೆ ಈಗ? ಯಾವ ತರ ಮಾಡ್ಬೇಕು? ಇದಕ್ಕೆ ಸರ್ಕಾರ ಮತ್ತು ಜನಪ್ರತಿನಿಧಿಗಳು, ಅಧಿಕಾರಿಗಳು ಇದಕ್ಕೆ ಉತ್ತರ ಕೊಡ್ಬೇಕು. ಇಲ್ಲ ಅಂದ್ರೆ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಗೆ ವಿಷನಾರು ಕೊಟ್ಟು ಬಿಟ್ರೆ ಅಲ್ಲಿ ನಮ್ ಕ್ಲೋಸ್ ಆಗುತ್ತೆ. ನಾವ್ ಯಾವ್ದೇ ರೀತಿಯಲ್ಲಿ ನಿಮ್ಮ ಹತ್ರ ಕೇಳಕ್ ಬರೋದಿಲ್ಲ. ಇಂತ ಒಂದು ಪ್ರಯತ್ನಗಳಾಗ್ತಾ ಇದೆ. ಹಾಗಾಗಿ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟರು ಸರ್ಕಾರ ಇದನ್ನ ಗಮನ ಹರಿಸಿ ನಮ್ಗೊಂದ್ 2-3 ಕಿಲೋಮೀಟರ್ ರಸ್ತೆ ಇದೆ. ಇದಕ್ಕೆ ಡಾಂಬರೀಕರಣ ಆಗ್ಬೋದು ಅಥವಾ ಜಲ್ಲಿ ಬಿಚಾವಣೆ ಆಗ್ಬೋದು, ಅದನ್ನ ಮಾಡ್ಕೊಟ್ರೆ ಅನುಕೂಲ ಆಗುತ್ತೆ. ಮತ್ತು ಸಂಪಳ್ಳಿ ಗ್ರಾಮಸ್ಥರ ಬೇಡಿಕೆ ಏನಂತಂದ್ರೆ, ಈ ರಸ್ತೆಗೆ ಈ ಕಾಮಗಾರಿ ಆಗಿದೆ ಅಂತ ಹೇಳ್ಬಿಟ್ಟು MP ಅವ್ರ ಗಮನಕ್ಕೆ ತಂದಿದ್ವಿ. ಮತ್ತು ಟೆಂಡರ್ ವರೆಗೂ ಬಂದಿತ್ತು. ಅದು ಅಪ್ರೂವಲ್ ಆಗಿ ಟೆಂಡರ್ ವರೆಗೂ ಬಂದಿತ್ತು. 2 ಗ್ರಾಮ ಪಂಚಾಯತಿ ಸೇರ್ಬಿಟ್ಟು ಇಲ್ಲಿ ರಸ್ತೆ ಮಾಡ್ಕೊಡ್ತೀವಿ ಅಂತ ಹೇಳಿ ಶಾಸಕರನ್ನ ಕರ್ಕೊಂಡು ಬಂದಿದ್ವಿ, ಆರ್ಗ ಜ್ಞಾನೇಂದ್ರ ಅವರು. ಮತ್ತು MP ಅವ್ರ ಗಮನಕ್ಕೆ ಬಂದಿದೆ. ಹೋಗಿ ನಾವು ಶಿವಮೊಗ್ಗ ಹೋಗ್ಬಿಟ್ಟು ಮತ್ತೆ ರಾಘವೇಂದ್ರ ಅವರು ಭೇಟಿ ಮಾಡಿದ್ವಿ MP ನ. ಬಟ್ ರಸ್ತೆ ಶಾಂಕ್ಷನ್ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಮ್ ಕೊನೆಯ ಹಂತದಲ್ಲಿ ಇದು ರದ್ದಾಗಿದೆ. ಈಗ ನಾವು ಇಲ್ಲಿ ಸ್ಥಳೀಯವಾಗಿ ಒಂದು ಸುಮಾರು 100 ಜನ ನಿತ್ಯ ಓಡಾಡಂತ ರೋಡ್. ಸುಮಾರು 50 ವರ್ಷಗಳ ಕಾಲ ನಾವು ಇಲ್ಲಿ ರೈತಾಪಿ ಕೊಡೋದನ್ನ ಇದ್ದೀವಿ. ಯಾವುದೇ ರಸ್ತೆ ಕಾಮಗಾರಿ ಇಲ್ಲ. ನಮಗೆ ಶಾಶ್ವತವಾಗಿ ರಸ್ತೆ ಮಾಡ್ಕೊಡ್ಬೇಕು. ಮತ್ತೆ ತುರ್ತಾಗಿ ಇವಾಗ ನಮ್ಗೀಗ ಜಲ್ಲಿನೋ ಅಥವಾ ಗ್ರಾವೆಲ್ ಹಾಕೊಟ್ಟು ನಮಗೀಗ ಮಳೆಗಾಲದಲ್ಲಿ ಓಡಾಡಕ್ಕೆ ವ್ಯವಸ್ಥೆ ಮಾಡ್ಕೊಡ್ಬೇಕಂತ ನಾನು ಕೇಳ್ಕೊಳ್ತಿದ್ದೀನಿ.